ವೆಲ್ಕಮ್ ಅಗೈನ್ ಟು ಬಗ್ಗಿಲ್ಲ ಬಾಸ್. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಟೆಸ್ಟಿಂಗ್ ಮತ್ತು ಆಟೋಮೇಷನ್ ಟೆಸ್ಟಿಂಗ್ ಬಗ್ಗೆ ಇಂಟ್ರೊಡಕ್ಷನ್ ತಿಳ್ಕೊಳ್ಳೋಣ. ಮೇನ್ಲಿ ಇಲ್ಲಿ ಏನೇನು ಟಾಪಿಕ್ಸ್ ಕವರ್ ಆಗುತ್ತೆ ಅಂದರೆ ವಾಟ್ ಈಸ್ ಟೆಸ್ಟಿಂಗ್, ವಾಟ್ ಈಸ್ ಮ್ಯಾನ್ಯುವಲ್ ಟೆಸ್ಟಿಂಗ್, ವಾಟ್ ಈಸ್ ಆಟೋಮೇಷನ್ ಟೆಸ್ಟಿಂಗ್, ಹಾಗೆ ಆಟೋಮೇಷನ್ ಮತ್ತು ಮ್ಯಾನ್ಯುವಲ್ ಟೆಸ್ಟಿಂಗ್ ಬಗ್ಗೆ ಏನು ಡಿಫ್ರೆನ್ಸಸ್ ಇದೆ ಹಾಗೂ ಬೆನಿಫಿಟ್ಸ್ ಆ್ಯಂಡ್ ಡ್ರಾಬ್ಯಾಕ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಓಕೆ, ಸೊ ಲೆಟ್ಸ್ ಕ್ವಿಕ್ಲಿ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಟೆಸ್ಟಿಂಗ್. ಟೆಸ್ಟಿಂಗ್ ಅಂದರೆ ಏನಪ್ಪ? Testing is nothing but the process of validating an application based on its requirement. ಸೊ ಟೆಸ್ಟಿಂಗ್ ಅಂದರೆ ಅಪ್ಲಿಕೇಶನ್ನ ರಿಕ್ವೈರ್ಮೆಂಟ್ ಪ್ರಕಾರ ವರ್ಕ್ ಆಗ್ತಿದೆಯಾ ಇಲ್ವಾ ಅಂತ ವ್ಯಾಲಿಡೇಟ್ ಮಾಡೋದನ್ನು ಟೆಸ್ಟಿಂಗ್ ಅಂತ ಹೇಳ್ತೀವಿ. ಸೊ ಬಿಸ್ನೆಸ್ ರಿಕ್ವೈರ್ಮೆಂಟ್, ನಿಮಗೆ ರಿಕ್ವೈರ್ಮೆಂಟ್ ಎಲ್ಲಿಂದ ಬರುತ್ತೆ ಅಂತ ಡೌಟ್ ಬರ್ಬೋದು. ಸೊ ರಿಕ್ವೈರ್ಮೆಂಟ್ ಬಂದ್ಬಿಟ್ಟು ಬಿಸ್ನೆಸ್ ಯೂಸರ್ಸು BRD ಅಂದರೆ ಬಿಸ್ನೆಸ್ ರಿಕ್ವೈರ್ಮೆಂಟ್ ಡಾಕ್ಯುಮೆಂಟ್ ಆಗಿ ಪ್ರೊವೈಡ್ ಮಾಡ್ತಾರೆ. ಸೊ ಆ ರಿಕ್ವೈರ್ಮೆಂಟ್ ಬೇಸಿಸ್ ಮೇಲೆ ಡೆವಲಪರು ಅಪ್ಲಿಕೇಶನ್ ಡೆವಲಪ್ ಮಾಡ್ತಾರೆ. ಓಕೆ, ಅಪ್ಲಿಕೇಶನ್ ಡೆವಲಪ್ ಆದಮೇಲೆ ಅದನ್ನು ಟೆಸ್ಟಿಂಗಿಗೋಸ್ಕರ ಟೆಸ್ಟ್ ಎನ್ವಿರಾನ್ಮೆಂಟ್ಗೆ ಕೋಡ್ ಪುಷ್ ಅಂದರೆ ಡಿಪ್ಲಾಯ್ಮೆಂಟ್ ಮಾಡ್ತಾರೆ. ಸೊ ಅಲ್ಲಿಂದ ಟೆಸ್ಟಿಂಗ್ ಫೇಸ್ ಸ್ಟಾರ್ಟ್ ಆಗುತ್ತೆ. ಸೊ ಬಿಫೋರ್ ದಟ್ ನಾವು ಆ್ಯಕ್ಚುಲಿ ಬಿಸ್ನೆಸ್ ರಿಕ್ವೈರ್ಮೆಂಟ್ ಪ್ರಕಾರ ಟೆಸ್ಟ್ ಸಿನಾರಿಯೋಸ್ ಅಥವಾ ಟೆಸ್ಟ್ ಕೇಸಸ್ನ ಬರೆದಿರ್ತೀವಿ. ಸೊ ಆ ಸಿನಾರಿಯೋಸ್ ಮತ್ತು ಟೆಸ್ಟ್ ಕೇಸಸ್ನ ನೋಡಿಕೊಂಡು ಅಪ್ಲಿಕೇಶನ್ ಫಂಕ್ಷನಾಲಿಟಿ ಎಂಡ್ ಟು ಎಂಡ್ ಲೈಕ್ ಏನು ರಿಕ್ವೈರ್ಮೆಂಟ್ ಇದೆ ಅದ್ರ ಪ್ರಕಾರ ಅಪ್ಲಿಕೇಶನ್ ವರ್ಕ್ ಆಗ್ತಿದೆಯಾ ಇಲ್ವಾ, ಅಥವಾ ಏನಾದರೂ ಡಿವಿಯೇಷನ್ಸ್ ಇದೆಯಾ ಬಿಸ್ನೆಸ್ ರಿಕ್ವೈರ್ಮೆಂಟಿಂದ ಅಪ್ಲಿಕೇಶನ್ ಡೆವಲಪ್ ಆಗಿರೋದು. ಸೊ ಆ ಥರ ಡಿವಿಯೇಷನ್ಸ್ ಏನಾದರೂ ಇದ್ದರೆ ಅದನ್ನು ಬಗ್ ಅಂತ ರೈಸ್ ಮಾಡ್ತೀವಿ. ಓಕೆ, ಸೊ ಇಲ್ಲಿ ಜಸ್ಟ್ ವ್ಯಾಲಿಡೇಟ್ ಇಸ್ ದರ್ ಎನಿ ಡಿವಿಯೇಷನ್ಸ್ ವಿತ್ ರೆಸ್ಪೆಕ್ಟ್ ಟು ದ ಬಿಸ್ನೆಸ್ ರಿಕ್ವೈರ್ಮೆಂಟ್ಗೂ ಅಪ್ಲಿಕೇಶನ್ಸ್ಗೂ ಏನು ಡಿವಿಯೇಷನ್ ಇಲ್ಲ, ಬಗ್ ಇಲ್ಲ ಅಂತ ಕನ್ಫರ್ಮ್ ಮಾಡೋದಕ್ಕೆ ಟೆಸ್ಟಿಂಗ್ ಮಾಡ್ತೀವಿ. ಓಕೆ, ಸೊ ಅಪ್ಲಿಕೇಶನ್ನ ಮ್ಯಾನ್ಯುಯಲಿ ಈ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಫಾಲೋ ಮಾಡಿಕೊಂಡು ವ್ಯಾಲಿಡೇಟ್ ಮಾಡಿದ್ರೆ ಅದನ್ನು ಮ್ಯಾನ್ಯುವಲ್ ಟೆಸ್ಟಿಂಗ್ ಅಂತ ಹೇಳ್ತೀವಿ. ಓಕೆ, ಸಿಮಿಲರ್ಲಿ ಸೊ ಈಗ ನಾವೇನು ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಫಾಲೋ ಮಾಡ್ತೀವಿ ಮ್ಯಾನ್ಯುಯಲಿ ವ್ಯಾಲಿಡೇಟ್ ಮಾಡಬೇಕಾದ್ರೆ ಒಂದು ಅಪ್ಲಿಕೇಶನ್, ಫಾರ್ ಎಕ್ಸಾಂಪಲ್ ಒಂದು ಲಾಗಿನ್ ಪೇಜ್ ವ್ಯಾಲಿಡೇಟ್ ಮಾಡಬೇಕಂದ್ರೆ ನಾವು ಫಸ್ಟ್ ಏನು ಮಾಡ್ತೀವಿ, ಮ್ಯಾನ್ಯುಯಲಿ ಬ್ರೌಸರ್ ಓಪನ್ ಮಾಡ್ತೀವಿ, ಆಮೇಲೆ URL ಎಂಟರ್ ಮಾಡ್ತೀವಿ. URL ಎಂಟರ್ ಮಾಡಿದ್ಮೇಲೆ ಅಲ್ಲಿ ಪೇಜ್ ಲೋಡ್ ಆಗೋವರೆಗೂ ವೆಯ್ಟ್ ಮಾಡಿ, ಪೇಜ್ ಲೋಡ್ ಆದಮೇಲೆ ಲಾಗಿನ್ ಯೂಸರ್ ನೇಮ್ ಪಾಸ್ವರ್ಡ್ ಆ್ಯಂಡ್ ಲಾಗಿನ್ ಬಟನ್ ಡಿಸ್ಪ್ಲೇ ಆಗ್ತಿದೆಯಾ ಚೆಕ್ ಮಾಡ್ತೀವಿ. ಹಾಗೆ ಯೂಸರ್ ನೇಮ್ ಪಾಸ್ವರ್ಡ್ನ ಎಂಟರ್ ಮಾಡಿ ಲಾಗಿನ್ ಬಟನ್ ಕ್ಲಿಕ್ ಮಾಡ್ತೀವಿ. ಆಮೇಲೆ ಲಾಗಿನ್ ಆಗಿ ಸಕ್ಸಸ್ಫುಲ್ಲಾಗಿ ಹೋಮ್ ಪೇಜ್ ಲಾಂಚ್ ಆಗಿದೆಯಾ ಅಂತ ವ್ಯಾಲಿಡೇಟ್ ಮಾಡ್ತೀವಿ. ಈ ಪ್ರೊಸೀಜರ್ನ ಮ್ಯಾನ್ಯುಯಲಿ ನಾವು ಮಾಡೋದನ್ನ ಸ್ಕ್ರಿಪ್ಟ್ ಮೂಲಕ ಅಥವಾ ಆಟೋಮೇಷನ್ ಟೂಲ್ ಯೂಸ್ ಮಾಡಿಕೊಂಡು ಆಟೋಮೇಟ್ ಮಾಡಿದ್ರೆ ಅದನ್ನು ಆಟೋಮೇಷನ್ ಟೆಸ್ಟಿಂಗ್ ಅಂತ ಹೇಳ್ತೀವಿ. ಸೊ ವಾಟ್ ಈಸ್ ಆಟೋಮೇಷನ್ ಟೆಸ್ಟಿಂಗ್? ಆಟೋಮೇಷನ್ ಟೆಸ್ಟಿಂಗ್ ಈಸ್ ಎ ಪ್ರೋಸೆಸ್ ಆಫ್ ಯೂಸಿಂಗ್ ಸ್ಪೆಷಲ್ ಟೂಲ್ ಆರ್ ಸ್ಕ್ರಿಪ್ಟ್ ಟು ಟೆಸ್ಟ್ ಸಾಫ್ಟ್ವೇರ್ ಅಪ್ಲಿಕೇಶನ್ಸ್ ಆಟೋಮೆಟಿಕಲಿ ವಿತೌಟ್ ಹ್ಯೂಮನ್ ಇಂಟರ್ವೆನ್ಷನ್. ಓಕೆ, ಸೊ ಯಾವಾಗ ಆಟೋಮೇಷನ್ ಟೆಸ್ಟ್ ಕೇಸ್ ಯೂಸ್ ಆಗುತ್ತೆ? ಯಾವುದಾದ್ರೂ ಒಂದು ಹೊಸ ಅಪ್ಲಿಕೇಶನ್ ಬಿಲ್ಡ್ ಆಗಿದೆ ಅಂದರೆ ಇನಿಷಿಯಲಿ ನಾವು ಮ್ಯಾನ್ಯುವಲ್ ಟೆಸ್ಟಿಂಗ್ನೇ ಮಾಡಬೇಕಾಗತ್ತೆ ಅಂಟಿಲ್ ಅನ್ಲೆಸ್ ಅಪ್ಲಿಕೇಶನ್ ಈಸ್ ಬಗ್ ಫ್ರೀ ಆ್ಯಂಡ್ ಸ್ಟೇಬಲ್. ಸೊ ಒನ್ಸ್ ಅಪ್ಲಿಕೇಶನ್ ಸ್ಟೇಬಲ್ ಆದಮೇಲೆ ನಾವು ಆಟೋಮೇಷನ್ ಟೆಸ್ಟಿಂಗ್ನ ಸ್ಟಾರ್ಟ್ ಮಾಡ್ಬೋದು. ಓಕೆ, ಸೊ ಆಟೋಮೇಷನ್ ಟೆಸ್ಟಿಂಗ್ ಮೇನ್ಲಿ ರಿಗ್ರೆಷನ್, ಎಕ್ಸಿಕ್ಯೂಷನ್. ಸೊ ಯಾವಾಗಲೂ ನಮಗೆ ಏನಾದರೂ ಡಿಪ್ಲಾಯ್ಮೆಂಟ್ ಆದರೆ, ಬಗ್ ಫಿಕ್ಸ್ ಆದರೆ ಅಥವಾ ಏನಾದರೂ ಕೋಡ್ ಚೇಂಜಸ್ ಆದರೆ ರಿಗ್ರೆಷನ್ ಮಾಡ್ತೀವಿ. ಸೊ ಆ ರಿಗ್ರೆಷನ್ಗೆ ಮಲ್ಟಿಪಲ್ ಟೆಸ್ಟ್ ಕೇಸಸ್ನ ಎಕ್ಸಿಕ್ಯೂಟ್ ಮಾಡಬೇಕಾಗತ್ತೆ. ಸೊ ಆ ಟೈಮಲ್ಲಿ ಆಟೋಮೇಷನ್ ಟೆಸ್ಟಿಂಗ್ ಯೂಸ್ ಆಗುತ್ತೆ. ಸ್ಮೋಕ್ ಟೆಸ್ಟಿಂಗ್ ಅಥವಾ ಎಲ್ಲಾದರೂ ರಿಪೀಟೆಡ್ ಟೆಸ್ಟ್ ಕೇಸಸ್ನ ಎಕ್ಸಿಕ್ಯೂಟ್ ಮಾಡಬೇಕಾದ್ರೆ ಆಟೋಮೇಷನ್ ಟೆಸ್ಟಿಂಗ್ ಯೂಸ್ ಆಗುತ್ತೆ. ಓಕೆ, ಸೊ ಇವಾಗ ನಾವು ಮ್ಯಾನ್ಯುವಲ್ ಟೆಸ್ಟಿಂಗ್ ಮತ್ತು ಆಟೋಮೇಷನ್ ಟೆಸ್ಟಿಂಗ್ ಮಧ್ಯೆ ಇರುವ ಡಿಫ್ರೆನ್ಸ್ನ ತಿಳ್ಕೊಳ್ಳೋಣ. ಮ್ಯಾನ್ಯುವಲ್ ಟೆಸ್ಟಿಂಗ್ ಅಂದರೆ ಹ್ಯೂಮನ್ಸ್ ಆದ ನಾವು ಟೆಸ್ಟ್ ಕೇಸಸ್ ಮತ್ತು ಸ್ಟೆಪ್ಸ್ನ ನೋಡಿಕೊಂಡು ಅಪ್ಲಿಕೇಶನ್ ವ್ಯಾಲಿಡೇಷನ್ಸ್ನ ಮಾಡ್ತೀವಿ, ಹಾಗೆ ಡಾಕ್ಯುಮೆಂಟೇಷನ್ ಮಾಡ್ಕೊತೀವಿ. ಸೊ ಇದಿಷ್ಟು ಪ್ರೊಸೆಸ್ಸಿಗೆ ಮ್ಯಾನ್ಯುಯಲಿ ಮಾಡೋದ್ರಿಂದ ತುಂಬ ಟೈಮ್ ಕನ್ಸ್ಯೂಮ್ ಆಗುತ್ತೆ. ಬಟ್ ಸೇಮ್ ಪ್ರೋಸೆಸ್ನ ಆಟೋಮೇಷನ್ ಯೂಸ್ ಮಾಡಿಕೊಂಡು ಲೈಕ್ ಸ್ಕ್ರಿಪ್ಟ್ ಬರೆದು ಅಥವಾ ಆಟೋಮೇಷನ್ ಟೂಲ್ ಯೂಸ್ ಮಾಡಿಕೊಂಡು ಎಕ್ಸಿಕ್ಯೂಟ್ ಮಾಡಿದ್ರೆ ತುಂಬ ಫಾಸ್ಟ್ ಇರುತ್ತೆ. ಓಕೆ, ಆ್ಯಂಡ್ ದೆನ್ ಕಮಿಂಗ್ ಟು ಅಕ್ಯುರೆಸಿ. ಸೊ ನಾವು ಹ್ಯೂಮನ್ಸ್ ಆಗಿ ಎಕ್ಸಿಕ್ಯೂಟ್ ಮಾಡಬೇಕಾದ್ರೆ ಲೈಕ್ 3 to 4 ಟೆಸ್ಟ್ ಕೇಸಸ್ ಓಕೆ, ಬಟ್ ನಾವು ಹಂಡ್ರೆಡ್ಸ್ ಆಫ್ ಟೆಸ್ಟ್ ಕೇಸಸ್ ಎಕ್ಸಿಕ್ಯೂಟ್ ಮಾಡ್ತಾ ಇದ್ದೀವಿ ಅಥವಾ ರಿಪೀಟೆಡ್ ಟೆಸ್ಟ್ ಕೇಸಸ್ ಎಕ್ಸಿಕ್ಯೂಟ್ ಮಾಡ್ತಿದ್ದೀವಿ ಅಂದರೆ ಕೆಲವೊಂದು ಏರಿಯಾಸಲ್ಲಿ ನಾವು ಎಕ್ಸಿಕ್ಯೂಷನ್ಸ್ನ ಇಗ್ನೋರ್ ಮಾಡೋ ಚಾನ್ಸಸ್ ಇರುತ್ತೆ.
ಅಥವಾ ಮಿಸ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಅದರಿಂದ ಮ್ಯಾನ್ಯುವಲ್ ಎರರ್ಸ್ ಬಿಲ್ಡ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಈ ಮ್ಯಾನ್ಯುವಲ್ ಎರರ್ಸ್ನ ನಿಲ್ ಮಾಡೋದಕ್ಕೆ ಆಟೋಮೇಷನ್ ಬೆಸ್ಟ್. ಸೊ ಆಟೋಮೇಷನ್ ಸ್ಕ್ರಿಪ್ಟ್ ಯೂಸ್ ಮಾಡೋದ್ರಿಂದ ಮ್ಯಾನ್ಯುವಲ್ ಎರರ್ಸ್ ಏನೇನು ಬರುತ್ತೆ ಅದೆಲ್ಲದನ್ನು ನಿಲ್ಲಾಗುತ್ತೆ. ಓಕೆ, ಆ್ಯಂಡ್ ದೆನ್ ಕಮಿಂಗ್ ಟು ಕಾಸ್ಟ್. ಇನಿಷಿಯಲ್ ಸೆಟಪ್ಗೆ ಆಟೋಮೇಷನ್ಗೆ ತುಂಬ ಕಾಸ್ಟ್ ಆಗುತ್ತೆ. ಲೈಕ್ ಸೆಲೆನಿಯಮ್ ಫ್ರೀ ಆಫ್ ಕಾಸ್ಟ್ ಇದೆ, ಬಟ್ ಕಂಪೇರ್ಡ್ ಟು ಅದರ್ ಆಟೋಮೇಷನ್ ಟೆಸ್ಟ್ ಟೂಲ್ಸ್ ಎಲ್ಲ ಕಾಸ್ಟ್ಲಿಯರ್ ಇದೆ. ಓಕೆ, ಆ್ಯಂಡ್ ಹಾರ್ಡ್ವೇರ್ ಸೆಟಪ್, ಎನ್ವಿರಾನ್ಮೆಂಟ್ ಸೆಟಪ್ ಮಾಡಬೇಕಾಗತ್ತೆ ಆಟೋಮೇಷನ್ ಟೆಸ್ಟಿಂಗಲ್ಲಿ. ಬಟ್ ಮ್ಯಾನ್ಯುವಲ್ ಟೆಸ್ಟಿಂಗಲ್ಲಿ ಇನಿಷಿಯಲ್ ಕಾಸ್ಟ್ ವಿಲ್ ಬಿ ಲೋ. ಓಕೆ, ಸೊ ಇದೇ ರೀತಿ ತುಂಬ ಡಿಫ್ರೆನ್ಸಸ್ ಇದೆ ಮ್ಯಾನ್ಯುವಲ್ ಟೆಸ್ಟಿಂಗ್ ವರ್ಸಸ್ ಆಟೋಮೇಷನ್ ಟೆಸ್ಟಿಂಗ್. ಲೆಟ್ಸ್ ಕಾನ್ಸಂಟ್ರೇಟ್ ಆನ್ ಬೆನಿಫಿಟ್ಸ್ ಆಫ್ ದ ಆಟೋಮೇಷನ್ ಟೆಸ್ಟಿಂಗ್ ನಾವು. ಸೊ ಆಟೋಮೇಷನ್ ಟೆಸ್ಟಿಂಗ್ ಆಗಲೇ ಮೆನ್ಷನ್ ಮಾಡ್ದಂಗೆ ತುಂಬ ಸ್ಪೀಡ್ ಇರುತ್ತೆ. ಸೊ ಎಕ್ಸಿಕ್ಯೂಷನ್ ಸ್ಪೀಡ್ ಈಸ್ ಫಾಸ್ಟ್ ಕಂಪೇರ್ಡ್ ಟು ಮ್ಯಾನ್ಯುವಲ್ ಟೆಸ್ಟಿಂಗ್. ಓಕೆ, ದಿಸ್ ಈಸ್ ಒನ್ ಆಫ್ ದ ಬೆನಿಫಿಟ್. ಆ್ಯಂಡ್ ಆಲ್ಸೋ ಸೇಮ್ ವೇ ಲೈಕ್ ಸ್ಕ್ರಿಪ್ಟಿಂಗ್, ನಾವು ಮಲ್ಟಿಪಲ್ ಟೈಮ್ಸ್ ಸೇಮ್ ಸ್ಕ್ರಿಪ್ಟ್ನ ಎಕ್ಸಿಕ್ಯೂಟ್ ಮಾಡ್ಬೋದು. ಸೊ ಇಟ್ ವಿಲ್ ರೆಡ್ಯೂಸ್ ಹ್ಯೂಮನ್ ಎರರ್ಸ್. ಸೊ ಅಕ್ಯುರೇಸಿ ವಿಲ್ ಬಿ ಹೈ. ಓಕೆ, ಆ್ಯಂಡ್ ದೆನ್ ಕಡಿಮೆ ಟೈಮಲ್ಲಿ ಎಕ್ಸಿಕ್ಯೂಷನ್ ಮಾಡೋದ್ರಿಂದ ನಮಗೆ ಟೆಸ್ಟ್ ಕವರೇಜ್, ಓಕೆ, ರಿಗ್ರೆಷನ್ ಟೆಸ್ಟಿಂಗ್ ಟೈಮಲ್ಲಿ ಟೆಸ್ಟ್ ಕವರೇಜ್ನ ಇಂಪ್ರೂವ್ ಮಾಡ್ಬೋದು. ಸೊ ದೀಸ್ ಆರ್ ದ ಫ್ಯೂ ಬೆನಿಫಿಟ್ಸ್ ಆಫ್ ದ ಆಟೋಮೇಷನ್ ಟೆಸ್ಟಿಂಗ್. ಸೊ ಲೆಟ್ಸ್ ಗೆಟ್ ಇನ್ ಟು ದ ಡ್ರಾಬ್ಯಾಕ್ಸ್ ಆಫ್ ದ ಆಟೋಮೇಷನ್ ಟೆಸ್ಟಿಂಗ್. ಸೊ ಆಟೋಮೇಷನ್ ಟೆಸ್ಟಿಂಗಲ್ಲಿ ಏನೇನು ಡ್ರಾಬ್ಯಾಕ್ಸ್ ಇದೆ ತಿಳ್ಕೊಳ್ಳೋಣ. ಓಕೆ, ಸೊ ಫಸ್ಟ್ ಥಿಂಗ್ ಇನಿಷಿಯಲ್ ಸೆಟಪ್. ಸೊ ನಮಗೆ ಆಟೋಮೇಷನ್ ಟೆಸ್ಟಿಂಗ್ ಮಾಡಬೇಕಂದ್ರೆ ಇನಿಷಿಯಲ್ ಸೆಟಪ್ ರಿಕ್ವೈರ್ಡ್ ಇರುತ್ತೆ. ಸೊ ಇನಿಷಿಯಲ್ ಸೆಟಪ್ ಲೈಕ್ ಟೂಲ್ಸ್ ತೊಗೊಳ್ಳೋದಿರ್ಬೋದು, ಆಟೋಮೇಷನ್ ಟೆಸ್ಟಿಂಗ್ ಟೂಲ್ಸ್ ಕಂಪೇರ್ ಟು ಸೆಲೆನಿಯಮ್ ಈಸ್ ಫ್ರೀ ಸೋರ್ಸ್. ಓಕೆ, ಬಟ್ ಬೇರೆ ಟೆಸ್ಟಿಂಗ್ ಟೂಲ್ಸ್ ಎಲ್ಲ ಕಾಸ್ಟ್ಲಿಯರ್ ಇದೆ. ಓಕೆ, ಅದರ ಜೊತೆಗೆ ನಮಗೆ ಹಾರ್ಡ್ವೇರ್ ಮತ್ತು ಎನ್ವಿರಾನ್ಮೆಂಟ್ ಸೆಟಪ್ ಬೇಕಾಗುತ್ತೆ. ಓಕೆ, ಸೊ ನೆಕ್ಸ್ಟ್ ಬಂದ್ಬಿಟ್ಟು ಲೈಕ್ ಸ್ಕ್ರಿಪ್ಟ್ನ ರೆಗ್ಯುಲರ್ ಆಗಿ ಅಪ್ಡೇಟ್ ಮಾಡ್ಕೋಬೇಕಾಗತ್ತೆ ಆಟೋಮೇಷನ್ ಟೆಸ್ಟಿಂಗಲ್ಲಿ. ಸೊ ಯಾಕಂದರೆ ಏನೇ ಕೋಡ್ ಚೇಂಜಸ್ ಬಂದಾಗ, ಸೊ ಲೊಕೇಟರ್ಸ್ ಚೇಂಜ್ ಆಗ್ಬೋದು, ಎಲಿಮೆಂಟ್ಸ್ ಎಲ್ಲ ಚೇಂಜಸ್ ಆಗ್ಬೋದು. ಸೊ ಅದರಿಂದ ನಾವು ಸ್ಕ್ರಿಪ್ಟ್ನ ಅಪ್ಡೇಟ್ ಮಾಡ್ಕೊತಾ ಇರಬೇಕಾಗತ್ತೆ. ಸೊ ದಟ್ ಮೀನ್ಸ್ ಸ್ಕ್ರಿಪ್ಟ್ ಮೇಂಟೆನೆನ್ಸ್ ಈಸ್ ರಿಕ್ವೈರ್ಡ್. ಓಕೆ, ಅಲಾಂಗ್ ವಿತ್ ದಟ್ ಒನ್ ಮೋರ್ ಡ್ರಾಬ್ಯಾಕ್ ಈಸ್ ಲೈಕ್ ವಿ ನೀಡ್ ಸ್ಕಿಲ್ಡ್ ರಿಸೋರ್ಸ್. ಸೊ ಈಗ ಆಟೋಮೇಷನ್ ಮಾಡಬೇಕಂದ್ರೆ ಆ ಟೂಲ್ ಬಗ್ಗೆ ನಾಲೆಡ್ಜ್ ಇರಬೇಕು, ಅಥವಾ ಸ್ಕ್ರಿಪ್ಟಿಂಗ್ ಬಗ್ಗೆ ನಾಲೆಡ್ಜ್ ಇರೋ ರಿಸೋರ್ಸ್ ಬೇಕಾಗುತ್ತೆ. ಸೊ ದೀಸ್ ಆರ್ ದ ಫ್ಯೂ ಡ್ರಾಬ್ಯಾಕ್ಸ್ ಆಫ್ ಆಟೋಮೇಷನ್ ಟೆಸ್ಟಿಂಗ್. ಸೊ ಇವಾಗ ನಾವು ಮ್ಯಾನ್ಯುವಲ್ ಟೆಸ್ಟಿಂಗ್ ಅಂದ್ರೇನು, ಆಟೋಮೇಷನ್ ಟೆಸ್ಟಿಂಗ್ ಅಂದ್ರೇನು, ಅದರ ಡಿಫ್ರೆನ್ಸ್ ಏನಿದೆ, ಆಟೋಮೇಷನ್ ಟೆಸ್ಟಿಂಗ್ ಬೆನಿಫಿಟ್ಸ್ ಮತ್ತು ಡ್ರಾಬ್ಯಾಕ್ಸ್ ಏನಿದೆ ಅನ್ನೋದು ತಿಳ್ಕೊಂಡಿದ್ದೀವಿ. ಓಕೆ, ಆ್ಯಂಡ್ ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಲೆಟ್ ಮಿ ನೋ ಇನ್ ದ ಕಮೆಂಟ್ ಸೆಕ್ಷನ್. ಐ ಆಮ್ ಹ್ಯಾಪಿ ಟು ಹೆಲ್ಪ್ ಯು ಗೈಸ್. ಓಕೆ, ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ವಿ ವಿಲ್ ಡೈವ್ ಇನ್ ಟು ಸೆಲೆನಿಯಮ್, ದ ಕಿಂಗ್ ಆಫ್ ಆಟೋಮೇಷನ್ ಟೂಲ್ಸ್. Stay tuned and don't forget to subscribe to Bug Illa Boss.